ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಧನಾ ಸ್ಪಿಯರ್. ಇವತ್ತು ನಾವೇನು ನೋಡತ್ತೀವಿ ಅಂತಂದ್ರೆ GR ಸ್ವಾಮಿನಾಥನ್ ಅವರ ಇಂಪೀಚ್ಮೆಂಟ್. ಸೊ ಈ ಮದ್ರಾಸ್ ಹೈಕೋರ್ಟ್ ಜಡ್ಜ್ ಇವರು. ಸೊ ಇವ್ರ ಅಗೇನ್ಸ್ಟ್ ಇಂಪೀಚ್ಮೆಂಟ್ ಮೋಷನ್ನ ತರತಾರೆ. ಯಾಕೆ ತರತಾರೆ ಅಂದರೆ ಇವರು ಒಂದು ಜಜ್ಮೆಂಟನ್ನು ಕೊಟ್ಟಿದ್ರು. ಏನಂದ್ರೆ ಮಧುರೈ ಒಳಗೆ ಒಂದು ಟೆಂಪಲ್ ಅದ, ಆ ಟೆಂಪಲಲ್ಲಿ ದೀಪ ಹಚ್ಬೋದು, ಹಿಂದೂಗಳಲ್ಲಿ ದೀಪ ಹಚ್ಬೋದು ಅನ್ನೋವಂಥ ಒಂದು ಜಜ್ಮೆಂಟನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಇವ್ರ ಮೇಲೆ ಇಂಡಿಯಾ ಬ್ಲಾಕ್ ಇವ್ರು ಏನು ಮಾಡತ್ತಾರಂದ್ರೆ 107 MPs ಬಂದು ಇದನ್ನು ಕೊಟ್ಟಾರೆ. ಏನಂದರೆ ಇಂಪೀಚ್ಮೆಂಟ್ ಮಾಡ್ತೀವಿ ನಾವು ಇವ್ರನ್ನ, ಅಂದರೆ ಮಹಾಭಿಯೋಗ ಮಾಡಬೇಕು ಈ ಜಡ್ಜನ್ನು ಅಂತ ಹೇಳಿ. ಸೊ 9th December 2025 ಕೊಟ್ಟಾರೆ. ಏನು ಇವ್ರ ಮೇಲೆ ಇರುವಂಥ ಅಲಿಗೇಷನ್ಸ್ ಅಂದರೆ ಇವರ ತೀರ್ಮಾನವು ರಾಜಕೀಯ ಸಿದ್ಧಾಂತದಿಂದ ಪ್ರಭಾವಿತಗೊಂಡಿದೆ. ಅಂದರೆ ಇವ್ರದ್ದು ಪೊಲಿಟಿಕಲ್ ಅಜೆಂಡಾ ಮೇಲೆ ಏನು ಇನ್ಫ್ಲುಯೆನ್ಸ್ ಆಗೈತಿ, ಮತ್ತು ಇವರು ಫೇವ್ರೇಟಿಸಮ್ ಮಾಡತ್ತಾರ, ಅಂದರೆ ಪಕ್ಷಪಾತ ಮಾಡಕತ್ತಾರ, ಮತ್ತು ಜಾತ್ಯತೀತತೆಯ ವಿರುದ್ಧ ಐತಿ ಅಂತ ಇವ್ರ ಮೇಲೆ ಅಲಿಗೇಷನ್ಸ್ ಹಾಕಿ ಇವರನ್ನು ಇಂಪೀಚ್ ಮಾಡೋಕ್ಕೆ ಟ್ರೈ ಮಾಡತ್ತಾರೆ. ಸೊ ಏನು ಇಂಪೀಚ್ಮೆಂಟ್ ಯಾವಾಗ ಮಾಡ್ತೀವಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತೈತೆ ಅದ್ರ ಬಗ್ಗೆ ಅಂದ್ರೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿ. ಆ ಜಡ್ಜ್ ಮಾಡ್ತಿರೋ ಕೆಲಸ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿಯಿಂದ ಐತಿ ಅನ್ನೋ ಕಾರಣ ಆದರೆ ಮಾತ್ರ ಮಹಾಭಿಯೋಗ ಮಾಡಬಹುದು. ಸೊ ವಿಧಿ 124 ಸಬ್ ಕ್ಲಾಸ್ 4 ಆ್ಯಂಡ್ ಸಬ್ ಕ್ಲಾಸ್ 5 ಏನು ಹೇಳ್ತದಂದ್ರೆ SC ಜಡ್ಜಸ್ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಓನ್ಲಿ ಬೈ ದ ಆರ್ಡರ್ ಆಫ್ ಪ್ರೆಸಿಡೆಂಟ್. ನಮ್ಮ ರಾಷ್ಟ್ರಾಧ್ಯಕ್ಷರು ತಮ್ಮ ಆರ್ಡರ್ ಮೂಲಕ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಇಂಪೀಚ್ಮೆಂಟ್ ಮಾಡಬಹುದು. ಈಚ್ ಹೌಸ್ ಪಾಸ್ ದ ಮೋಷನ್ ಬೈ ಸ್ಪೆಷಲ್ ಮೆಜಾರಿಟಿ, ಅಂದ್ರೆ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅವರಿಂದ ಸ್ಪೆಷಲ್ ಮೆಜಾರಿಟಿ ಬರಬೇಕು, ಮತ್ತು ಸಿಂಪಲ್ ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್. ಟೋಟಲ್ ಹೌಸಿಂದ ಎಷ್ಟು ಮೆಂಬರ್ಶಿಪ್ ಐತಲ್ಲ ಅದರದ್ದು ಸಿಂಪಲ್ ಮೆಜಾರಿಟಿ ಬರಬೇಕು, ಹಾಗೂ ಸ್ಪೆಷಲ್ ಮೆಜಾರಿಟಿ ಸಹ ಬಂದಿರಬೇಕು. ಅದಷ್ಟೇ ಅಲ್ಲದೆ ಇದು ಸುಪ್ರೀಂ ಕೋರ್ಟ್ಗೆ ಅನ್ವಯಿಸುತ್ತೆ. ಇನ್ನು ಹೈಕೋರ್ಟ್ ಜಡ್ಜಸ್ಸಿಗೆ ಏನು ಅನ್ವಯಿಸುತ್ತೆ ಅಂದರೆ ವಿಧಿ 217 ಸಬ್ ಕ್ಲಾಸ್ 1 ಆಫ್ ಸಬ್ ಕ್ಲಾಸ್ B ನಲ್ಲಿ ಏನು ಹೇಳುತ್ತೆ ಅಂದರೆ ಮೋಷನ್ ಶುಡ್ ಬಿ ಸೈನ್ಡ್ ಬೈ 100 ಲೋಕಸಭಾ MPs, 50 ರಾಜ್ಯಸಭಾ MPs. ಆ್ಯಂಡ್ ಇದರ ನೆಕ್ಸ್ಟ್ ಪ್ರೊಸೀಜರ್ ಏನಾಗ್ತದೆ ಅಂದ್ರೆ ಸ್ಪೀಕರ್ ಡಿಸೈಡ್ಸ್ ದ ಅಡ್ಮಿಷನ್. ಅಂದರೆ ಸ್ಪೀಕರ್ ಡಿಸೈಡ್ ಮಾಡ್ತಾರೆ ಇದನ್ನು ನಾನು ಮೋಷನ್ ಅಡ್ಮಿಟ್ ಮಾಡ್ಕೋಬೇಕಾ ಇಲ್ಲ ಬೇಡ ಅನ್ನೋದು. ಆಮೇಲೆ 3 ಮೆಂಬರ್ ಎನ್ಕ್ವೈರಿ ಕಮಿಟಿ ಸೆಟಪ್ ಮಾಡ್ತಾರೆ. ಆಮೇಲೆ ಅವಾಗ ಇವ್ರೇನು ಎನ್ಕ್ವೈರಿ ಸೆಟಪ್ ಮಾಡ್ತಾರಲ್ಲ ಅವಾಗ ಜಡ್ಜ್ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೋಬೋದು. ಅದೇನರ ಇಫ್ ಪ್ರೂವನ್ ಹೌದು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾತಂದ್ರೆ ಮೋಷನ್ ಈಸ್ ಪುಟ್ ಟು ವೋಟ್. ಅಂದರೆ ಎರಡು ಇದಕ್ಕೆ ಉಭಯ ಸದನಗಳಲ್ಲಿ ವೋಟ್ ಹಾಕಲಿಕ್ಕೆ ಅಂತ ಆಗ್ತಾರೆ. ಈಚ್ ಹೌಸ್ ಮಸ್ಟ್ ಪಾಸ್ ವಿತ್ ಅ ಸ್ಪೆಷಲ್ ಮೆಜಾರಿಟಿ. ಇಲ್ಲಿ ಹೇಳಿದ್ವಲ್ಲ 2/3 ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಆ್ಯಂಡ್ ಸಿಂಪಲ್ ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್. ಇದು ಎರಡು ಹೌಸಲ್ಲಿ ಸಪ್ರೇಟ್ಲಿ ನಡಿಬೇಕು. ಆಮೇಲೆ ಪ್ರೆಸಿಡೆಂಟ್ ಇದನ್ನು ರಿಮೂವಲ್ ಆರ್ಡ್ರನ್ನ ಇಶ್ಯೂ ಮಾಡ್ತಾರೆ. ಬಟ್ ಏನು ಇಂಡಿಯಾದಲ್ಲಿ ಆಗಿದೆಯಾ? ಇಂಡಿಯಾ ಹ್ಯಾಸ್ ನೆವರ್ ಸಕ್ಸಸ್ಫುಲಿ ರಿಮೂವ್ಡ್ ಅ ಜಡ್ಜ್ ವಯಾ ಇಂಪೀಚ್ಮೆಂಟ್. ಇದುವರೆಗೂ ಯಾವುದೇ ಒಂದು ಜಡ್ಜನ್ನು ಆ ಥರ ತೆಗ್ದಿಲ್ಲ. ಎಕ್ಸಾಂಪಲ್ಸ್ ಇದಾವ ಹೀಗೆ ಮಾಡಿದ್ದು? ಹೌದು. ಯಾವುದಂದ್ರೆ V. ರಾಮಸ್ವಾಮಿ ಅವರು 1993 ಇದು ಫೇಲ್ಡ್ ಇನ್ LS ಅಂದರೆ ಲೋಕಸಭಾ ಒಳಗೆ. ಇನ್ನು ಸೌಮಿತ್ರಾ ಸೇನ್ ಅವರು 2011 ಒಳಗೆ ಇವ್ರು ಏನು ಮಾಡ್ತಾರೆ ಅಂದ್ರೆ ರಿಸೈನ್ಡ್ ಬಿಫೋರ್ LS ವೋಟ್, ಅಂದರೆ ಲೋಕಸಭಾ ವೋಟ್ ಹಾಕೋಕ್ಕಿಂತ ಮುಂಚೆನೇ ರಿಸೈನ್ ಮಾಡಿಬಿಟ್ರು. ಇನ್ನು PD ದಿನಕರನ್ 2011 ಒಳಗೆ ಇವರು ಸಹ ರಿಸೈನ್ ಮಾಡ್ತಾರೆ ಎನ್ಕ್ವೈರಿ ಪೀರಿಯಡ್ ಒಳಗೆ. ಇನ್ನು JB ಪರ್ದಿವಾಲಾ ಅಂಥೇಳಿ ಇವರು 2015 ಒಳಗೆ ಇವ್ರು ಮೋಷನ್ ವಿಡ್ರಾ ಮಾಡ್ಕೊಂಡು ಬಿಡ್ತಾರೆ. ದೆನ್ ದೀಪಕ್ ಮಿಶ್ರಾ, ಇದು ರೀಸೆಂಟ್ ಕೇಸ್ 2018 ಒಳಗಾಗಿದ್ದು. ಮೋಷನ್ನ ರಿಜೆಕ್ಟ್ ಆಗಿಬಿಟ್ಟಿರ್ತೈತೆ, ಅಂದರೆ ಇವರು ಇಲ್ಲೇನು ಸ್ಪೀಕರ್ ಅಡ್ಮಿಟ್ ಮಾಡ್ಕೊಳ್ಳೋದಿರ್ತೈತಲ್ಲ ಆ ಟೈಮಿಗೆ ರಿಜೆಕ್ಟ್ ಆಗಿಬಿಡ್ತೈತಿ. ಸೊ ಈ ಥರ ಸಣ್ಣ ಸಣ್ಣ ವಿಚಾರಗಳಿಗೂ ಜಡ್ಜ್ಮೆಂಟ್ಗಳಿಗೂ ಇವರನ್ನು ಇಂಪೀಚ್ ಮಾಡಲಾಗುತ್ತೆ ಎಲ್ಲ ಜಡ್ಜಸ್ಸನ್ನು. ಬಟ್ ಇಲ್ಲಿವರೆಗೂ ಇಂಡಿಯಾದಲ್ಲಿ ಯಾವುದೂ ಆಗಿಲ್ಲ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಸ್ಟೇ ಅಪ್ಡೇಟೆಡ್ ವಿತ್ ಸಾಧನಾ ಸ್ಪಿಯರ್.